घटप्रभा पोलीस ठाण्याच्या हद्दीत एक धक्कादायक घटना घडली आहे, जिथे सिद्धलिंग पुजारी नावाच्या तरुणाने एका अल्पवयीन मुलीचा छळ केला, प्रेम करण्यास भाग पाडत होता. सततच्या मानसिक त्रासाला कंटाळून मुलीने घरात कोणी नसताना स्वतःला पेटवून घेतलं. गंभीर भाजल्यामुळे तिला तातडीने स्थानिक रुग्णालयात दाखल करण्यात आलं. मात्र प्रकृती अधिकच बिघडल्याने तिला बेळगावच्या बिम्स रुग्णालयात हलवण्यात आले. तिथे उपचार सुरू असतानाही मुलीचा पहाटे मृत्यू झाला. मुलीच्या पालकांनी सिद्धलिंग पुजारीवर जबरदस्तीने त्रास दिल्याचा आरोप केला असून पोलिसांनी त्याला अटक करून न्यायालयात हजर केला आहे. ಸರ್ ಏನಿಲ್ಲ ಹುಡುಗಿ ದಿವಸ ಸಾಲಿ ಹೋಗಿದ್ರಿ ಒಂದು 6 ತಿಂಗಳಿಂದ ಹುಡುಗಿನ ಕಾಡ್ತಿರ್ತಾರೆ ಅವ್ರು ಅಲ್ಲಿ ಹುಡುಗರು ಅಲ್ಲೇ ಬಾಜು ಹುಡುಗ್ರಿ ಅವ್ರ ಹೆಸರು ಅಜ್ಜಪ್ಪ ಏನ್ರಿ ಸಿದ್ಧಲಿಂಗ ಮಾರುತಿ ಪೂಜಾರಿ ಅವ್ರದ್ರಿ. ಅವ್ರ ಹುಡುಗಿಯ ಟಾರ್ಚರ್ ಕೊಡತ್ತಾರ ಹೋಗ್ತಾ ಬರ್ತಾ ಸಾಲಿಗೆ ಒಂದು 2 ಕಿಲೋಮೀಟ್ರ್ ಹಾಯ್ದಿದ್ರೆ ಹೋಗೋದು ಬರೋದು ಸಾಕ್ಷಿ ರೀ ಪ್ರಧಾನಿ ರೀ. ಹಿಂಗೆ ಮಾಡಿರಿ ಸರ ಅವ್ರ ಹುಡುಗಿ ಜೋ ಟಾರ್ಚರ್ ಕೊಡೋಣ ನಾನು ಮಾಡ್ಕೊತಿಲ್ಲ, ಹಂಗೆ ನಾನು ಲವ್ ಮಾಡ್ತಿಲ್ಲ, ಹಿಂಗೆಲ್ಲ ಮಾಡಿಕಂದ್ರೆ ಹಿಂಗೆ ಈಗ ಒಂದು ತಿಂಗಳಿಂದ ನಮ್ಮ ಹುಡುಗಿ ಬಂದು ಹೇಳ್ತಾರೆ ನಮಗೆ. ಅಂತ ನಾ ಏನು ಏನ್ರಿ ಇವೆಲ್ಲ ಮತ್ತು ಹಂಗೆಲ್ಲ ಮಾಡಕ್ಕೆ ಹೋಗ್ಬೋದು ಹುಡುಗ ಇಲ್ಲಿ ಮನೆ ಮರಿ ತಗೊಂಡಿಲ್ಲಿ ಮತ್ತು ಏನೋ ಹುಡುಗರು ಕಲಿ ಹುಡುಗರು ಅವೆ ಅಭ್ಯಾಸ ಏನೋ ವಯಸ್ಸು ಹೋಗಿಲ್ಲ, ಮುಂದೆ ವಯಸ್ಸಾದ್ಮೇಲೆ ತಾರ ನೋಡಕ್ಕೆ ಬರ್ತೀವಿ ಹಿಂಗೆಲ್ಲ ಇಲ್ಲಲ್ರಿ ಅಂತಂದ್ರೆ ಅದು ಮತ್ತೊಂದು 15 ದಿವಸಂದ್ರೆ ಹುಡುಗಿ ಮತ್ತು ಜರ ಔಷಧ ತಗೋ ಪರಿಸ್ಥಿತಿ ಬತ್ರ ಅದು ಯಾಕವ ಹಿಂಗ್ಯಾಗ ಅನ್ನೋ ಮಾತು ಹಿಂಗೆ ಮಾಡತ್ತಾರಂತ. ಹಾಂ ಹ್ಞೂ ರೀ ಅಲ್ಲ ಮಾತು ಹೇಳಿ ತಾಕಿತ್ತು 2 ಸಲ ತಾಕಿತ್ತು ನಾನು ರೀ. ಹಿಂಗೆ ನಾವು ಜರ ಹುಕ್ಕೇರಿ ಊರಿಗೆ ಹೋಗಿದ್ರು ನಾವು ನಮ್ಮ ರಿಲೇಷನ್ದಾಗ ಮದುವೆ ಸಂತಿ ಮಾಡೋದೈತ್ರಿ. ಅಲ್ಲಿ ಹೋಗಂತಲೇ ರೀ ಅದು ಇಲ್ಲಿ ಮನೆಗೆ ಬಂದು ಸಾಲಿಂದ ಬರ್ತಾ ಏನು ಟಾರ್ಚರ್ ಕೊಟ್ಟಾರ ಗೊತ್ತಿಲ್ಲ ರೀ ಹುಡುಗಿ. ಆಕೆ ಮನೆಗೆ ಬಂದಾಕಿನ ಅದು ಮನೆ ಬಣ್ಣ ಮಾಡೋಕೆ ಟರ್ಪೆನ್ ಆಯಿಲ್ ರೀತಿ ಹರಿದೈತ್ರಿಲ್ಲ, ಮನೆಗೆ ಬಣ್ಣ ಹಸಿದ್ರು ಟರ್ಪೆನ್ ಆಯಿಲ್ ಅಂತಾರೆ. ಅದು ತಂದು ಇಟ್ಟಿನ್ರಿ ಒಂದು ತೊಡಿ ಬಣ್ಣ ಹಚ್ಚಿನ್ರಿ ಇನ್ನೂ ಐತ್ರಿ. ಅದನ್ನು ತೊಗೊಂಡು ಕಸಿಂದ್ರೆ ಮೈ ಮೇಲೆ ಸುರ್ಕೊಂಡು ಊರು ಎಸ್ಕೊಂಡ್ಬಿಟ್ಟಾರ. ನಮಗೆ 4 ಮಂದಿ ರೀ. 2ನೇ ನಂಬರ್ದಕ್ಕೆ ಹಾಂ ಮತ್ತೆ ಕಂಪ್ಲೇಂಟ್ ಮಾಡಿದ್ರಿ. ಇದು ನಮಗೆಲ್ಲ ನ್ಯಾಯ ಕೊಡಿಸ್ಬೇಕ್ರಿ ಎಲ್ಲ. ಅವ್ನು ಒಬ್ಬ ಹುಡುಗಿಗೆ ಮಾತಾಡಿದವ ಒಬ್ಬರೇ, ಅವ್ನ ಜೋಡಿ ಹಿಂದೆ ಫ್ರೆಂಡ್ಸ್ಗಳು ಒಂದು 5-6 ಜನ ಅದಾರ ರೀ ಅವರು. ಅದೆಲ್ಲ ಹುಡುಗಿ ಎಷ್ಟು ಇದ್ರು ಒಂದೇ ಊರ ನಿಮ್ಮ ಕಳ್ಬಳಿರು ಕಳಬರಿ ಅಲ್ರಿ ಏನೂ ಅಲ್ರಿ, ಅವರೆಲ್ಲ ಹೊರಗಿನ ಅವ್ರು ದೂರಿನವ್ರು ಬಂದು ದುಡ್ಯಾಕಿದ್ದವ್ರು ರೀ. ಹಿಂಗಾಗಿ ಹುಡುಗಿ ಮನಸ್ಸಿಗೆ ಹಸ್ಕೊಂಡ್ರಿ ಮೈ ಮೇಲೆ ಸರ್ಕೊಂಡು ಊರಿ ಹಸ್ಕೊಂಡ್ಬಿಟ್ಟು ಲವ್ ಮಾಡಿ ಹಾಂ ನಾನು ಮದುವೆ ಮಾಡ್ಕೊತಿಲ್ಲ ಅಂತ ಹೇಳ್ತಾರೆ. ಮತ್ತು ಫೋನ್ಯಾಗ ರೀ ತಾನು ಏನು ಮಾಡ್ಯಾನ್ರಿ, ನಾವು ಇಲ್ದಾಗ ನಮ್ಮ ಫೋನ್ ತೊಗೋದ್ರೆ ಹುಡುಗಿ ಕೈಲಿ ಫೋನ್ ಮಾಡಕ್ಕೆ ಹಚ್ಚೋದ್ರಿ. ಆ ಹುಡುಗಿಗೆ ಫೋನ್ ಮಾಡಿದ್ರಿ ಇದ್ರಕ್ಕೆ ಕೈಲಿ ಡಿಲೀಟ್ ಮಾಡಕ್ಕೆ ಹಚ್ಚೋದ್ರಿ. ಅವ್ರೇ ರೆಕಾರ್ಡಿಂಗ್ ಮಾಡ್ಕೊಂಡ್ರಿ, ಮತ್ತು ಇಡುವೆ ಇದನ್ನೆಲ್ಲ ಮಾಡ್ಕೊಂಡ್ರಿ. ಈಗ ನಮ್ಮ ಫೋನ್ ನೋಡ್ರಿ ಅದು ಏನೋ ನಮ್ಮ ಹುಡುಗಿ ಡಿಲೀಟ್ ಮಾಡಿಬಿಡ್ತೈತ್ರಿ. ಹಿಂಗೆ ಮಾಡ್ತಾ ಹುಡುಗಿ ಹೇಳಿದ್ರಿ ತಾ ಇಟ್ಕೋದ್ರಿ ಪೊಲಿಟಿಷನ್ದಾಗ ಹಿಂಗೆ ಆ ಹುಡುಗಿ ಸಾಯ ಅಂತ ಹೇಳ್ಯಾನೋ ಏನಂತ ಹೇಳ್ಯಾನ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಅಂತ ಇದ್ರ ಗೊತ್ತಾಗಿದ್ರು. ಹಾಂ ರೀ ವಿಡಿಯೋ ಕಾಲ್ ಮಾಡ್ಯಾರ ಅದ. ಮತ್ತು ವಿಡಿಯೋ ಕಾಲ್ ಮಾಡಿರಿ ಸರ. ಈಗ ನಮ್ಮ ಫೋನಿಗೆ ಅದು ಹುಡುಗಿ ಅದಕ್ಕೆ ಡಿಲೀಟ್ ಮಾಡಂತ ಹೇಳೋಣ ಮಾಡೋದ್ರಲ್ಲ, ಅದು ನಮಗಂತೂ ಫೋನ್ಯಾಗ ಡಿಲೀಟ್ ಮಾಡೋದು ಗೊತ್ತಿಲ್ಲ ಬಿಡೋದು ಗೊತ್ತಿಲ್ಲ. ಅದು ಸುಮ್ಮ ಹಚ್ಚೋದ ದೊಡ್ಡ ಫೋನ್ ಹಚ್ಚಿದ್ರೆ ನಾ ರೀ ಬರೀ ಇದನ್ನು ಹೊಲ ಮನೆ ದನ ಕರ ನಾವು ಹಿಂಗೆ ನಾಯಿಸಿ ಇದನ್ನು ರೈತಿಗೆ ಮಾಡೋರಿ. ಹಿಂಗೆ ಮಾಡಿ ಆ ಹುಡುಗಿ ಕೈಲಿ ಫೋನ್ ಮಾಡಕ್ಕೆ ಮಾಡ್ಕೊತಿಲ್ಲ, ಹಂಗೆ ಹಿಂಗೆಲ್ಲ ಮಾಡ್ಕೊಂಡ ಹುಡುಗಿ ಮಾಡ್ಕೊತನೋ ಅಂತ ಹೇಳಿದ್ರಿ. ಅಂಜಿಕೆ ಹಾಕೋಣ ಹ್ಞೂ ಅಂದೈತ್ರಿ. ಅದು ಈಗ 10th ಈಗ ವಯಸ್ಸಿರ್ಬೇಕ್ರಲ್ಲ ಮದುವೆ ಮಾಡ್ಕೋ ವಯಸ್ಸಿರೋದ ಇವರು ಅಂದರೆ ನಾವು ವಿಡಿಯೋಗಳು ವೈರಲ್ ಮಾಡ್ದಂತ ಹೇಳಿ ಹಾಂ ಹಿಂಗೆ ಮಾಡಿ ಅಂಜಿಕೆ ಹಾಕಿರಿ. ಆ ಹುಡುಗಿ ಎಣ್ಣೆ ಸರ್ಕೊಂಡು ಸಾಯಿ ಹಿಂಗೆ ಏನಾರ ಹೇರ್ಬೋದ್ರಲ್ಲ, ಹಿಂಗಾಗಾನ ಹುಡುಗಿ ಎಣ್ಣೆ ಸರ್ಕೊಂಡು ಸತ್ತು ಬಿಟ್ಟೈತ್ರಿ. ಅದು ಇಲ್ಲಿ ಅಲ್ಲಿ ನಿನ್ನ ಕೇಚಿಗೆ ಹೋಗೋದು ಅಡ್ಮಿಟ್ ಮಾಡಿದ್ರು. ಅಲ್ಲಿಂದ ಅವ್ರು ಇಲ್ಲಿ ಶೋಲ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಬಂದು ಶೋಲ್ಗೆ ಹಾಕುವಂಥ ಒಂದು ತಾಸು ಇಷ್ಟಿತ್ತು ರೀ. ನೀರು ಅನ್ನಕೈತ್ರಿ. ಇಷ್ಟೊಂದು ಕಸಿಂದ ನೀರು ಹಾಕ್ಬಿಡ್ದೆ ಹುಡುಗಿ ತೊಗೊಂಡ್ಬಿಟ್ಟಿತ್ತು ರೀ. ಹಾಂ ಎಲ್ಲ ಸುಟ್ಟೈತ್ರಿ ಸರ್. 10th ಇದ್ರೇನ್ರಿ? ಹಾಂ 10th ಎಕ್ಸಾಮ್ ಬರೋದಿಲ್ಲ ರೀ. ಹಾಂ ಇಲ್ಲಿ 22ಕ್ಕೆ ಎಕ್ಸಾಮ್ ಇದ್ರಿ ಅವ್ರು ಅಲ್ರಿ ಟಾರ್ಚರ್ ತೆಲಿಗೆ ಮನೆ ಹುಡುಗರು ಅಭ್ಯಾಸ ಹುಡುಗರು ರೀ. ಇದು ಯಾವ ಮನೆ ಅಂದ್ರೆ ಹೆಂಗೆ ಮಾಡ್ಯಾರ ಅವ್ರಿಗೆ ಜೀವಾದಿ ಶಿಕ್ಷೆ ಆಗ್ಬೇಕು. ಈಗೇನು ಪೊಲೀಸರು ಅರೆಸ್ಟ್ ಮಾಡ್ಯಾರ? ಹಾಂ ಅರೆಸ್ಟ್ ಮಾಡ್ಯಾರ. ಗಡ ಅವರು ಅಷ್ಟೇ ಒಬ್ಬನ ಅರೆಸ್ಟ್ ಮಾಡ್ಯಾರ? ಒಬ್ಬರು ಮಾಡ್ಯಾರ. ಹಾಂ ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರ್ ಕಲ್ಲಪ್ಪ ಪ್ರಧಾನಿ ರೀ ಪಂಬಲ್ದಿನಿ. ಏನಾಗಿತ್ತು ಈಗ ಏನಾಕೈತ್ರಿ ದಿನ ಈಗ ಸಾಲಿ ಹೋಗೋದ ಬರೋದ ಮಾಡತ್ತೇಳ್ರಿ. ಮತ್ತು ಎಲ್ಲಿ ಒಟ್ಟು ಒಬ್ಬ ಹಾದ್ಯಾಗ ಹುಡುಗ ಕಾಡ್ತಿದ್ದತ್ತ, ಅದು ಹೇಳಕ್ಕೂ ಆಗಿಲ್ಲ ರೀ ನಮಗೆ ರೀ. ಒಟ್ಟು ನಮ್ಮನೆ ಜೀವಕ್ಕೆ ಒಟ್ಟು ನಾವು ನೀನು ಅಟ್ಟು ಊರಿಗೆ ಹೋಗೋದು ನಾವು ಅಟ್ಟ ಆಗೈತ್ರಿ. ಹುಕ್ಕೇರಿಗೆ ಹೋಗಿದ್ರಿ. ಹೊಳ್ಳಿ ಇನ್ನೂ ಅಲ್ಲೇ ಇದ್ದರು ಫೋನ್ ಬತ್ತು ನಮಗೆ ಏನೋ ಮಂದಿ ಹೋಗೋದು ಅಡ್ಮಿಟ್ ಮಾಡಿರಿ. ಹಿಂಗೆ ಮಾಡ್ಕೊಂಡು ಆಡ್ರಿ ನೋಡ್ರಿ. ನಿನ್ನ ಮನ್ಯಾಗ ಯಾರು? ನೀನು ಅವ್ರ ಅಜ್ಜ ಆಯಿ ಅವ್ರ ತಮ್ಮ ತಂಗಿ 4 ಮಂದಿ ಇದ್ದರು. ಅಷ್ಟೇ ಮಂದಿ ರೀ. 4 ಮಂದಿ? ಹಾಂ 4 ಮಂದಿ ರೀ. ಈಗ 2 ನಂಬರ್ದಕ್ಕೆ ರೀ.
10ನೇ ಸಾಲಿಗೆ ಹೋಗ್ಯಾಳ್ರಿ. ಅವನ ಹೆಸರೇನು ಹುಡುಗನ ಹೆಸರು? ಅವನ ಹೆಸರು ಸಿದ್ನಿಂಗ್ ರೀ. ಏನು ಕಾಡಿಸ್ತಿದ್ದೆ ಭಾಳ ಏನತ್ತು ಕಾಡಿಸ್ತಿದ್ದ? ಏನತ್ತ ಕಾಡ್ಸಿದ್ದ ಆಕಿ ಒಟ್ಟು ಹೇಳತ್ರಿಕಿಲ್ರಿ ಮನೆಗೆ. ಯಾರು ಏನು ಅಂದಾರನ್ವ ಹಿಂಗ್ಯಾಕೆ ಮಾಡತ್ತಿ, ಹಿಂಗ್ಯಾಕೆ ಬಿಡಾತಿ, ಹಿಂಗ್ಯಾಕೆ ಮಾಡ್ಕೊಳತಿ ಅಂದ್ರೂ ಒಟ್ಟು ಬಾಯಿ ಬಿಟ್ಟು ಏನು ಹೇಳಲಿಲ್ಲ ರೀ ಆಕಿನೊಂದು. ಹಿಂಗೆ ಮಾಡಿಳ್ರಿ ಮತ್ತು ಈಗ ತನ್ನ ಜೀವಕ್ಕೆ ತಾನೇ ನೀರು ಹಣಿಸ್ಕೊಂಡು ಹಾಳ್ರಿ. ಏನು ಮಾಡೋದು ಹೇಳ್ರಿ. ವಯಸ್ಸಿಗೆ ಬಂದ ಮಗಳವ? ವಯಸ್ಸಿಗೆ ಬಂದ ಮಗಳ್ರಿ. ಈಗ ನಾಳೆ ಶುಕ್ರವಾರದಿಂದ ಪೇಪರ್ ಹತ್ತು ಚಾಲೋ ರೀ. SLC. ರೀ ಅದನ್ನೆಲ್ಲ ಬಿಟ್ರಿ ಎಂಥದ್ದು ಮಾಡ್ಕೊಂಡು ಕೂತಳ್ರಿ. ಈಗ ಏನಾಗಬೇಕಂದ್ರೆ ಅವ್ನು ಶಿಕ್ಷೆ? ಈಗ ಏನು ಕೊಡ್ತೀರಿ ನೋಡ್ರಲ್ಲ, ಎಲ್ಲ ನಿಮ್ಮ ಕೈಯಾಗ ಐತ್ರಿ. ಏನು ನಮ್ಮ ಮಗಳ ಜೀವ ಏನು ಬರೋದಿಲ್ರಿ ನಾ. ಅವನು ಭಾವನ ಅಲ್ಲೇ ಕೊಳ್ಳಿ ಹಂಗೆ ಮಾಡ್ರಿ ಒಟ್ಟು. ಎಷ್ಟು ನಮ್ಮ ಹೊಟ್ಟೆಗೆ ಬೆಂಕಿ ಅಂದು ಹಾಕಿದ ನಂದು ಬೆಳಕ್ರಿ. ಒಟ್ಟು ಅವ್ನ ಅಲ್ಲೇ ಜೈಲು ಶಿಕ್ಷೆ ಆಗೋಂಗೆ ಮಾಡ್ರಿ. ನಿಮ್ಮ ಹೆಸರು? शंकर प्रधान. ही घटना कुटुंबासाठी हृदयद्रावक असून एका अल्पवयीन मुलीने स्वतःचे जीवन संपवले आणि मुलीला त्रास देणारा युवक तुरुंगात पोहोचला. कॅमेरामन विनोद कोलकारसह राजशेखर हिरेमठ, KMM मराठी, बेळगाव.